ಎಲ್ಲಿ ಹೋಗ್ತಿದ್ದೀರಿ ನೀವು? ಎಲ್ಲಿ ಹೋಗ್ತಿದ್ದೀರಾ ನೀವು ಇವತ್ತು? ಏನ್ ಮಾಡ್ತಿದ್ದೀರಾ? ಎಲ್ಲಿ ಹೋಗ್ತಿದ್ದೀರಿ ನೀವು? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಪೂರಿ ಜಗನ್ನಾಥ್ಗೆ ಹೇಗೆ ರೀಚ್ ಆಗಬೇಕು, ದರ್ಶನ ಹೇಗೆ ಮಾಡಬೇಕು, ಹತ್ತಿರದಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇನ್ಮೇಲೆ ರೆಗ್ಯುಲರ್ ಆಗಿ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಹಿಟ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಫಸ್ಟ್ ಪಾಯಿಂಟ್ ಬಂದು, ನಾವು ಎಷ್ಟು ಸರ್ತಿ ಪೂರಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಕೂಡ ಸಕ್ಸಸ್ ಆಗಲ್ಲ. ಆ ದೈವ ಇಚ್ಛೆ ಇದ್ದರೆ ಮಾತ್ರ, ಅವ್ರನ್ನ ಕರೆಸ್ಕೊಂಡ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ. ಇದು ಎಷ್ಟು ಜನ ನಂಬ್ತಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ತುಂಬಾ ನಂಬಿಕೆ ಬಂದುಬಿಡ್ತು. ಯಾಕಂದರೆ ನಮ್ಮ ಮನೇಲಿ ತಿರುಪತಿಗೆ ಹೋಗೋ ಆಗಿಲ್ಲ. ನನ್ನ ತವ್ರ ಮನೆಯವರು ಹೋದ ವರ್ಷ ಆ್ಯನಿವರ್ಸರಿಗೆ ನಮಗೆ ಆ್ಯನಿವರ್ಸರಿ ದಿವಸನೇ ದರ್ಶನ ಆದಂಗೆ ತಿರುಪತಿಗೆ ಕರ್ಕೊಂಡು ಹೋಗಿದ್ರು. ಆದರೆ ಇದೇ ವರ್ಷ 2026ರಲ್ಲಿ ನಾವು ಎಕ್ಸಾಕ್ಟ್ಲಿ ನಮ್ಮ ಆ್ಯನಿವರ್ಸರಿ ಡೇಟ್ ದಿವಸನೇ ಪೂರಿ ಜಗನ್ನಾಥಲ್ಲಿದ್ದೀವಿ. ಸೊ ಇಲ್ಲೇ ನಮ್ಗೆ ಆ ದೇವ್ರ ಪವರ್ ಏನು ಅಂತ ಗೊತ್ತಾಗೋಯ್ತು. ವೆರಿ ಫಸ್ಟ್ ಪಾಯಿಂಟ್ ಬಂದು, ನಾವು ಪೂರಿಗೆ ಡಿಪಾರ್ಚರ್ ಆಗಿದ್ದು ಹೊಸಪೇಟೆ ಜಂಕ್ಷನಿಂದ. ವೀಕ್ಲಿ ಟ್ರೈನ್ ಇದೆ ನಿಮಗೆ. ಸೊ ನಾವು ರೀಚ್ ಆಗಿದ್ದು ಭುವನೇಶ್ವರ್, ಒಡಿಸ್ಸಾಲಿ ಭುವನೇಶ್ವರ್ಗೆ ರೀಚ್ ಆದ್ವಿ. ಅಲ್ಲಿಂದ ಹಾರ್ಡ್ಲಿ 1.5 ಅವರ್ ಹಿಡಿಯುತ್ತೆ ನೀವು ಪೂರಿಗೆ ರೀಚ್ ಆಗಲಿಕ್ಕೆ. ಕೆಲವೊಂದು ಪ್ಲೇಸಸ್ಸಿಂದ ಡೈರೆಕ್ಟ್ ಪೂರಿಗೆ ಕೂಡ ನಿಮಗೆ ಟ್ರೈನ್ ಸಿಗುತ್ತೆ, ಆದರೆ ಅವೈಲಬಿಲಿಟಿ ನೋಡಿ ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಟ್ರೈನ್ ಡೀಟೇಲ್ಸು, ಟ್ರೈನ್ ನಂಬರು, ಹೆಸರು ಇದೆಲ್ಲ ನನಗೂ ಕೂಡ ಅಷ್ಟು ಗೊತ್ತಿಲ್ಲ. ವಿಶ್ವಣ್ಣ ಅಂತ ಒಬ್ಬರಿದ್ದಾರೆ, ಅವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಟಿಕೆಟ್ಸ್ ಎಲ್ಲ ನೀಟಾಗಿ ಬುಕ್ ಮಾಡಿಕೊಡ್ತಾರೆ. ಸೊ ನಾವು ಪೂರಿಗೆ ಹೋಗಿದ್ದು ಮೇಯಲ್ಲಿ, ತುಂಬಾ ಬಿಸಿಲು, ಪೀಕ್ ಟೈಮಲ್ಲಿ ಹೋಗಿದ್ವಿ. ಸೊ ಹಾಗಾಗಿ ಟ್ರೈನು, ರೂಮ್ಸು ಎಲ್ಲ AC ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಕರ್ನಾಟಕದಿಂದ ಒಡಿಸ್ಸಾಗೆ ಹೋಗ್ಬೇಕಂದ್ರೆ 24 ಅವರ್ಸ್ ಆಗುತ್ತೆ, ಡಿಪೆಂಡ್ ಅಪಾನ್ ದ ಡಿಸ್ಟೆನ್ಸ್. ಒಂದು ಸ್ವಲ್ಪ ವೇರಿ ಆಗ್ಬೋದು, 1 ಅವರ್ 2 ಅವರ್, ಬಟ್ 24 ಅವರ್ಸ್ ಆಗುತ್ತೆ. ಹೊಸಪೇಟೆ ಜಂಕ್ಷನಿಂದ ನಾವು ಮಧ್ಯಾಹ್ನ 3 ಗಂಟೆಗೆ ಬಿಟ್ಟಿದ್ದು. ನೆಕ್ಸ್ಟ್ ಡೇ ನಾವು 4:30ಗೆ ಪೂರಿಯಲ್ಲಿ ರೀಚ್ ಆಗಿದ್ದು. ಅಂದರೆ ಡೈರೆಕ್ಟ್ ಪೂರಿಗಲ್ಲ, ನಾವು ರೀಚ್ ಆಗಿದ್ದು ಭುವನೇಶ್ವರ್ಗೆ. ಭುವನೇಶ್ವರ್ಗಿಂತ ಮುಂಚೆ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ನೀವು ಇಳ್ಕೊಂಡ್ಬಿಟ್ರೆ ಪೂರಿಗೆ ಡೈರೆಕ್ಟ್ ಸಿಕ್ಕಾಪಟ್ಟೆ ಟ್ರೈನ್ಸ್ ಇದೆ. ಬಟ್ ನಮ್ಗೆ ಗೊತ್ತಾಗಲಿಲ್ಲ, ನಾವು ಭುವನೇಶ್ವರ್ಗೆ ಇಳ್ಕೊಂಡ್ಬಿಟ್ವಿ. ಅಲ್ಲಿಂದ ನಿಮಗೆ ರೆಗ್ಯುಲರ್ ಬಸ್ಸಸ್ ಸಿಗುತ್ತೆ, ಪ್ರೈವೇಟ್ ವ್ಯಾನ್ಸ್ ಸಿಗುತ್ತೆ, ಆಟೋ ಸಿಗುತ್ತೆ, ಎಲ್ಲ ಸಿಗುತ್ತೆ ಪೂರಿಗೆ ಹೋಗಲಿಕ್ಕೆ. ಬಟ್ ನಾವು ಒಂದು ಮಿನಿ ವ್ಯಾನ್ನ ಹೈಯರ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಹಾರ್ಡ್ಲಿ 100 ರೂಪೀಸ್ ಕೊಟ್ಟರೆ ನಿಮಗೆ ಪೂರಿಗೆ ಡ್ರಾಪ್ ಮಾಡಿಬಿಡ್ತಾರೆ. ಅರೌಂಡ್ 5:30, 6 o'clock ಅನಿಸುತ್ತೆ ನಾವು ಭುವನೇಶ್ವರ್ ಸ್ಟೇಷನಿಂದ ಬಿಟ್ಟಿದ್ದು. ಪೂರಿಗೆ ರೀಚ್ ಆಗ್ತಾ 8 o'clock ಆಗೋಯ್ತು. 1.5 ಅವರ್ ಇಲ್ಲ 2 ಅವರ್ ಹಿಡಿಯುತ್ತೆ. ಟ್ರಾಫಿಕ್ ಜಾಸ್ತಿ ಇದ್ರೆ ಟೈಮ್ ಎಕ್ಸ್ಟೆಂಡ್ ಕೂಡ ಆಗಬಹುದು. ಸೊ ಹೋಗೋ ಎಕ್ಸೈಟ್ಮೆಂಟಲ್ಲಿ ಯಾವಾಗ ಪೂರಿ ರೀಚ್ ಆದ್ವಿ ಅಂತಾನೆ ಗೊತ್ತಾಗಲಿಲ್ಲ. ಆದರೆ ಪೂರಿ ಹತ್ರ ಬರ್ತಾ ಬರ್ತಾ ಪೂರಿ ರೀಚ್ ಆಗ್ತಾನೆ ತುಂಬಾ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ತುಂಬ ಡಿಫ್ರೆಂಟ್ ಫೀಲ್ ಆಗುತ್ತೆ ಆಲ್ರೆಡಿ ನಿಮಗೆ. ಸೊ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಾರಾದರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋರಿದ್ರೆ ಕಮೆಂಟಲ್ಲಿ ಪಿನ್ ಮಾಡಿ. ಸೊ ನಾವೇನೋ ಪ್ರೀ ಬುಕ್ಕಿಂಗ್ಸ್ ಎಲ್ಲ ಮಾಡ್ಕೊಂಡು ಹೋಗಿರಲಿಲ್ಲ, ಹೋಟೆಲ್ ಸ್ಟೇ ಎಲ್ಲ. ಅಲ್ಲಿ ಹೋದ್ಮೇಲೆ ಆಪ್ಷನ್ಸ್ ನೋಡೋಣ ಅಂತ ಸುಮ್ಮನೆ ಬಿಟ್ಟಿದ್ವಿ. ತುಂಬ ಆಪ್ಷನ್ ಸಿಗುತ್ತೆ, ಬಟ್ ನಮ್ಮ ಮೈಂಡಲ್ಲಿ ಪರ್ಟಿಕ್ಯುಲರ್ ಇದೇ ಥರ ಬೇಕು ಅಂತ ಇತ್ತು. ಸೊ ಅದ್ರ ಪ್ರಕಾರನೇ ನಮಗೆ ರೂಮ್ ಸಿಕ್ತು. ಎಲ್ಲಿ ಸ್ಟೇ ಮಾಡಿದ್ವಿ, ಎಲ್ಲ ಡೀಟೇಲ್ಸು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಸೊ ಎಲ್ಲ ಕೂಡ ಒಂದು ವಿಡಿಯೋಲ್ಲಿ ಹೇಳಿದ್ರೆ ತುಂಬ ಡ್ರ್ಯಾಗ್ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.